ಕಳೆದ 1.5 ಗಂಟೆಯಿಂದನೂ ಕೂಡ ಧರಣಿ ನಡೀತಾ ಇದೆ. ಪ್ರಧಾನಿ ಮೋದಿ ನಿವಾಸದ ಮುಂದೆ ಧರಣಿ ನಡೀತಾ ಇದೆ. ಧರಣಿಯಿಂದ ಕಾಂಗ್ರೆಸ್ ನಾಯಕರುಗಳು ಹಿಂದೆ ಸರಿತಾ ಇಲ್ಲ. ಇನ್ನೂ ಕೆಲವರನ್ನೇನೋ ವಶಕ್ಕೆ ಪಡಿತಾ ಇರುವಂತ ರೀತಿಯಾಗಿನೂ ಕೂಡ ಕಂಡು ಬರ್ತಾ ಇದೆ. ಬಟ್ ಎಷ್ಟು ಜನರು ಅಂತ ಪಡಿತಾರೆ ಹೇಳಿ ಕೇಳಿ. ಈಗ ಸಿಜೆಪಿ ಹೌದು ಒಂದು ಹೊಸ ಪಕ್ಷ, ಆಮೇಲೆ ಬಹಳ ಸಂಘಟಿತವಾಗಿಲ್ಲ ಸಿಜೆಪಿ ವಿಚಾರ ಅಂತ. ಹಾಗಾಗಿ ಅಸಂಘಟಿತ ಹೋರಾಟಗಳು ಬಹಳ ಡೇಂಜರ್. ಬಟ್ ಈ ಕಾಂಗ್ರೆಸ್ ಹೇಳಿ ಕೇಳಿ ಒಂದು ದೊಡ್ಡ ಪಕ್ಷ ಆಗಿರುವಂತ ಕಾರಣಕ್ಕಾಗಿ ದೊಡ್ಡ ಕಾರ್ಯಕರ್ತರ ಪಡೆನೂ ಕೂಡ ಈಗ ಅಲ್ಲಿ ಬಂದು ಸೇರ್ಕೊಳ್ತಾ ಇದೆ. ಈ ಕ್ಷಣದಲ್ಲಿ ಅದು ಎಷ್ಟು ಮಂದಿನ ವಶಕ್ಕೆ ಪಡಿತಾರೆ, ಏನು ಅವ್ರ ಹೋರಾಟದ್ದು ಅವ್ರದ್ದೇನು ರೂಪರೇಷೆ ಇಟ್ಕೊಂಡಿದ್ದಾರೆ, ಇದೇನು ಸ್ಪಷ್ಟತೆ ಇಲ್ಲ. ಹಾಗಾಗಿ ಇದೆಲ್ಲ ದೊಡ್ಡ ಹೈಡ್ರಾಮಾಗಳಿಗೆ ಕಾರಣ ಆಗ್ತಾ ಇದೆ. ನೋಡಿ ಅಲ್ಲಿ ಇನ್ನೊಂದು ಕಡೆ ನೀವು ಗಮನಿಸ್ತಾ ಇದ್ದೀರಾ, ಧರಣಿ ನಿರತ ಕಾಂಗ್ರೆಸ್ ನಾಯಕರನ್ನು ವಶಕ್ಕೆ ಪಡೆಯೋ ಕೆಲಸನೂ ಆಗ್ತಾ ಇದೆ. ಈ ಬಾರಿಯ ಮುಂಗಾರು ಅಧಿವೇಶನ, ಸಂಸತ್ ಅಧಿವೇಶನ, ಈ ರಾಮನ ಹುಂಡಿ ಕಳ್ಳತನ ಈ ವಿಚಾರಕ್ಕೆ ಸಂಸತ್ನ ಒಳಗೆ ಬಹಳ ದೊಡ್ಡ ಹಂಗಾಮ ಆಗ್ಬೋದು ಅನ್ನುವಂಥ ನಿರೀಕ್ಷೆ ಇತ್ತು. ಅದಕ್ಕೂ ಮೀರಿದಂಥ ಗಲಾಟೆ ಮತ್ತೊಂದು ಸಂಸತ್ನ ಹೊರಗಾಗ್ತಾ ಇದೆ, ದೆಹಲಿಯಲ್ಲಿ ಆಗ್ತಾ ಇದೆ. ಇದು ಕೇಂದ್ರಕ್ಕೆ ಒಂದು ಕಡೆ ಮುಜುಗರದ ಸಂಗತಿ, ಇನ್ನೊಂದು ಕಡೆ ಹಿಂದೆ ಮಾಡಿದಂಥ ನೆಗ್ಲಿಜಿಯನ್ಸ್ನ ಪಾಠ ಅನ್ನುವಂಥ ರೀತಿಯಾಗಿಯೂ ಕೂಡ ಅವ್ರು ಭಾವಿಸಿದ್ರು ಆಶ್ಚರ್ಯ ಇಲ್ಲ. ಅಥವಾ ಆ ರೀತಿಯಾಗಿ ಪ್ರತಿಭಟನೆ ಬಿಂಬಿತ ಆಗ್ತಾ ಇದೆ, ನೀವು ನೆಗ್ಲಿಜೆನ್ಸ್ ಮಾಡಿದ್ದೀರಾ ಈಗ ಅನುಭವಿಸಿ ಅನ್ನುವಂಥ ರೀತಿಯಾಗಿ. ಬಟ್ ಈ ಕ್ಷಣದಲ್ಲಿ ಇದನ್ನೆಲ್ಲ ಟ್ಯಾಕಲ್ ಮಾಡಬೇಕಾದಂಥದ್ದು ಇದೆಯಲ್ಲ, ಅದು ಇಲ್ಲಿ ದೊಡ್ಡ ತಲೆಬಿಸಿಯ ತಂದಿಟ್ಟಿರುವಂಥ ಸಂಗತಿ. ಹರೀಶ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಈಗ ಹೌದಪ್ಪ ಜಂತರ್ ಮಂತರ್ ಅಲ್ಲಾದ್ರೆ ಈಗ ರಾಹುಲ್ ಗಾಂಧಿ ಬೇಕಾದ್ರೆ ಹೋಗಿ ಕೂರ್ಲಿ, ಒಂದು ತಿಂಗಳು ಕೂರ್ಲಿ, ಅದೇನು ಸಮಸ್ಯೆ ಆಗಲ್ಲ. ಪ್ರಧಾನಿ ನಿವಾಸದ ಮುಂದೆನೇ ಈಗ ಬಂದು ಪ್ರತಿಭಟನೆ ಕೂತಿರುವಂತದ್ದು ಇದು ಆ ಸನ್ನಿವೇಶವನ್ನ ಹೇಗೆ ಬಿಗಡಾಯಿಸ್ತಾ ಇದೆ ಅಂತ ಹೇಳಿ. ಪ್ರಧಾನಿ ಈಗ ನಿವಾಸದಲ್ಲಿದ್ದಾರಾ, ನಿವಾಸದಲ್ಲಿಲ್ಲ ಅಂತ ಅಂದ್ರು ಆ ನಂತರ ಏನು ಇವ್ರ ಪ್ರತಿಭಟನೆ ಯಾವ ಕಡೆ ಹೋಗುತ್ತೆ, ಏನ್ ಕತೆ ಹರೀಶ್? ಮಲ್ತೇಶ್, ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಮುಂದೆ ಪ್ರತಿಭಟನೆ ಮಾಡುವಂತಹದ್ದೇನಿದೆ ಇದು ಬಹಳಷ್ಟು ಕಷ್ಟದ ಕೆಲಸ, ಮತ್ತೆ ಯಾವುದೇ ಪೊಲೀಸರು ಇದಕ್ಕೆ ಅವಕಾಶವನ್ನ ಕೊಡೋದಿಲ್ಲ. ಆದ್ರೆ ಇದು ಕಾಂಗ್ರೆಸ್ ನಾಯಕರು ಏಕಾಏಕಿ ತೆಗೆದುಕೊಂಡಂತಹ ನಿರ್ಧಾರ. ಒಂದ್ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಮುಂದೆ ಪ್ರೊಟೆಸ್ಟ್ ಅನ್ನ ಮಾಡ್ತೀವಿ, ಇಂತಹ ಸಮಯ ಅನ್ನುವಂಥದ್ದೇನಾದ್ರು ನಿಗದಿ ಮಾಡಿಕೊಂಡು ಪ್ರೊಟೆಸ್ಟ್ ಮಾಡೋದಕ್ಕೆ ಬಂದಿದೆ, ಅದರಲ್ಲಿ ಅವರಿಗೆ ಅವಕಾಶವೇ ಸಿಗ್ತಿರ್ಲಿಲ್ಲ. ಒಂದು 200-300 ಮೀಟರ್ ಹಿಂದೆನೆ ಅವ್ರನ್ನೆಲ್ಲ ತಡೆದು ಅವ್ರನ್ನ ಪೊಲೀಸರು ವಶಕ್ಕೆ ಪಡಿತಾ ಇದ್ರು. ಏಕಾಏಕಿ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಕಾಂಗ್ರೆಸ್ ನಾಯಕರು ಸಭೆಯನ್ನ ಮಾಡ್ತಾರೆ, ಅಲ್ಲಿ ಸಂಸದರು ಸೇರ್ತಾರೆ. ನಂತರ ಏಕಾಏಕಿ ಕಾಲ್ನಡಿಗೆ ಮೂಲಕ ಬಂದು ಪ್ರಧಾನಮಂತ್ರಿ ನಿವಾಸದ ಮುಂದಿನ ಗೇಟ್ ನ ಮುಂದೆನೆ ಅಲ್ಲಿ ಈಗ ಪ್ರೊಟೆಸ್ಟ್ ಗೆ ಕುಳಿತಿರುವಂತಹದ್ದು. ಈಗ ಬೇರೆ ಬೇರೆ ಕಾಂಗ್ರೆಸ್ ನಾಯಕರು ಕೇವಲ ಸಂಸದರಾಗಿದ್ರೆ ಅವ್ರನ್ನ ಇಷ್ಟೊತ್ತಿಗಾಗಲೇ ಬಂದು ವಶಕ್ಕೆ ತೆಗೆದುಕೊಂಡು ಪೊಲೀಸರು ಕರ್ಕೊಂಡು ಹೋಗ್ತಿದ್ರು. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ, ರಾಹುಲ್ ಗಾಂಧಿ ಅವರು ಕೂಡ ಇದ್ದಾರೆ. ಇಬ್ರು ಕೂಡ ಸಂವಿಧಾನಾತ್ಮಕ ಹುದ್ದೆಯನ್ನ ಹೊಂದಿದ್ದಾರೆ. ಒಬ್ರು ಲೋಕಸಭಾ ವಿರೋಧ ಪಕ್ಷದ ನಾಯಕರು, ಇನ್ನೊಬ್ರು ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರು. ಅವರಿಬ್ರು ಕೂಡ ಈಗ ಧರಣಿಗೆ ಕೂತಿರುವಂತಹದ್ದು. ಅವ್ರ ಜೊತೆ ಅನೇಕ ಸಂಸದರು ಕೂಡ ಸೇರ್ಕೊಂಡಿದ್ದಾರೆ, ಕಾಂಗ್ರೆಸ್ ನಾಯಕರುಗಳು ಕೂಡ ಸೇರ್ಕೊಂಡಿದ್ದಾರೆ. ಅಲ್ಲಿ ಮನವೊಲಿಸುವಂತಹ ಕೆಲಸ ಕೂಡ ನಡೀತಾ ಇದೆ. ಕಳೆದ 1.5 ಗಂಟೆಗಳಿಂದ ನಿರಂತರವಾಗಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂತಹದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಮುಂದೆ ಇರ್ತಕ್ಕಂಥ ಸರ್ಕಲ್ ಈಗ ಸಂಸತ್ನಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ ಅಂತಂದ್ರೆ ಇದೇ ರಸ್ತೆಯ ಮೂಲಕ ತಮ್ಮ ಮನೆಗೆ ಹೋಗ್ಬೇಕಾಗತ್ತೆ. ಆ ಗೇಟ್ ನ ಮೂಲಕವೇ ಅವರು ತಮ್ಮ ಮನೆಯನ್ನ ತಲುಪಬೇಕಾಗತ್ತೆ. ಅಂದ್ರೆ ಬೇರೆ ಬೇರೆ ರಸ್ತೆಗಳು ಕೂಡ ಇವೆ. ಇನ್ನೊಂದು ಗೇಟ್ ಕೂಡ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಸತ್ ಆವರಣದಿಂದ ತಮ್ಮ ನಿವಾಸಕ್ಕೆ ಬರಬೇಕು ಅಂತಂದ್ರೆ ಇನ್ನೊಂದು ಗೇಟ್ ಕೂಡ ಇರುವಂತಹದ್ದು. ಆದ್ರೆ ಪ್ರಮುಖವಾಗಿ ಸಂಸತ್ನಿಂದ ಬರುವಂತಹ ಸಂದರ್ಭದಲ್ಲಿ ಇದೇ ಗೇಟ್ ನ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ನಿವಾಸಕ್ಕೆ ಹೋಗಬೇಕಾಗಿತ್ತು. ಆದ್ರೆ ಈಗ ಅದೇ ಗೇಟ್ ನ ಮುಂಭಾಗ ಈಗ ಕಾಂಗ್ರೆಸ್ ನಾಯಕರೀಗ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹದ್ದು. ಕಳೆದ 1.5 ಗಂಟೆಗಳಿಂದ ನಿರಂತರವಾದ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅವರನ್ನ ಮನವೊಲಿಸಲಿಕ್ಕೆ ಕೇಂದ್ರ ಸಚಿವರಾದಂತಹ ಜಿತೇಂದ್ರ ಸಿಂಗ್ ಅವರು ಬಂದಿದ್ರು. ಸುಮಾರು ಅರ್ಧ ಗಂಟೆಗಳ ಕಾಲ ಅವರನ್ನ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿದ್ರು. ರಾಹುಲ್ ಗಾಂಧಿ ಅವರಿಗೆ ಮನವಿಯನ್ನ ಮಾಡಿಕೊಂಡ್ರು, ಪ್ರತಿಭಟನೆಯನ್ನ ಕೈಬಿಡಿ ಅನ್ನುವಂತ ಮನವಿಯನ್ನ ಮಾಡಿಕೊಂಡ್ರು. ಆದ್ರೂ ಕೂಡ ರಾಹುಲ್ ಗಾಂಧಿ ಅವರು ಕೇಳ್ತಾ ಇಲ್ಲ. ಜೊತೆಗೆ ಗೃಹ ಕಾರ್ಯದರ್ಶಿ ಕೂಡ ಬಂದಿದ್ರು, ಅವರು ಕೂಡ ಮನವಿಯನ್ನ ಮಾಡಿಕೊಂಡ್ರು. ರಾಹುಲ್ ಗಾಂಧಿ ಅವರು ಈ ಪ್ರತಿಭಟನೆಯನ್ನ ಕೈ ಬಿಡ್ತಾ ಇಲ್ಲ. ಪ್ರಮುಖವಾಗಿ ನಿನ್ನೆ ವಿದ್ಯಾರ್ಥಿಗಳು ದೊಡ್ಡ ಪ್ರತಿಭಟನೆಯನ್ನ ದೆಹಲಿಯಲ್ಲಿ ಮಾಡಿದ್ರು. ಇಂತಹ ಸಂದರ್ಭದಲ್ಲಿ ಪೊಲೀಸ್ ವೇಷದಲ್ಲಿ ಇದ್ದಂತ ಅನೇಕರು ದಾಳಿಗಳನ್ನ ಮಾಡಿದ್ದಾರೆ. ಈ ಒಂದು ದಾಳಿ ಮಾಡುವಂತಹ ಸಂದರ್ಭ ಪೊಲೀಸರು ಮಾಡುವಂತಹ ದಾಳಿ ಏನಿತ್ತು, ಅನೇಕರು ಸಿವಿಲ್ ಡ್ರೆಸ್ ನಲ್ಲಿ ಇದ್ದಂತವರು ಕೂಡ ಬಡಿಗೆಗಳನ್ನ ಹಿಡ್ಕೊಂಡು ವಿದ್ಯಾರ್ಥಿಗಳ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಇದೊಂದು ವಿಚಾರ. ಮತ್ತೆ ಬೇಕು ಅಂತಾನೆ ಕೆಲವೊಂದಿಷ್ಟು ಪೊಲೀಸರು ವಿದ್ಯಾರ್ಥಿಗಳನ್ನ ಕಾಲ್ ಕೊಟ್ಟು ಬೀಳಿಸಿ ಹೊಡೆದಿರುವಂತಹದ್ದು ಕೂಡ ವಿಡಿಯೋಗಳು ಸರ್ಕ್ಯುಲೇಟ್ ಆಗ್ತಿರುವಂತಹದ್ದು. ಇಂತಹ ಎಲ್ಲಾ ವಿಚಾರಗಳನ್ನು ಕೂಡ ರಾಹುಲ್ ಗಾಂಧಿ ಅವರು ಜಿತೇಂದ್ರ ಸಿಂಗ್ ಅವರಿಗೆ ತೋರಿಸಿದ್ದಾರೆ. ಯಾಕೆ ಈ ತರದ ದಾಳಿಯನ್ನ ವಿದ್ಯಾರ್ಥಿಗಳ ಮೇಲೆ ಮಾಡಿದ್ದೀರಿ, ಬೇಕು ಅಂತಾನೆ ಯಾಕೆ ಈ ರೀತಿ ಅಂತ ದಾಳಿ ಮಾಡಿದ್ದೀರಿ, ಮತ್ತೆ ಸಿವಿಲ್ ಡ್ರೆಸ್ ನಲ್ಲಿ ದೊಣ್ಣೆಗಳನ್ನ ಹಿಡ್ಕೊಂಡಿದ್ದಂತವ್ರು ಇವ್ರು ಯಾರು, ಪೊಲೀಸರ ರೀತಿ ಇವ್ರು ಯಾಕೆ ವರ್ತನೆಯನ್ನ ಮಾಡಿದ್ರು ಅನ್ನುವಂತ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ದಾರೆ. ಇಲ್ಲಿ ನೇರವಾಗಿ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ
ಖಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥದ್ದು ಒಂದು, ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತ ಒತ್ತಾಯವನ್ನ ಈಗ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಇದು ಪ್ರತಿಭಟನೆ ಈಗ ಮುಂದುವರೆದಿದ್ದೇ ಆದಲ್ಲಿ ಸಹಜವಾಗಿ ಪೊಲೀಸರು ಎಲ್ಲರನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಒಂದ್ ವೇಳೆ ವಶಕ್ಕೆ ತೆಗೆದುಕೊಂಡಿದ್ದೇ ಆದಲ್ಲಿ ದೆಹಲಿಯಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರು ಈ ಪ್ರತಿಭಟನೆಗೆ ಭಾಗಿಯಾಗುವಂತಹ ಸಾಧ್ಯತೆ ಇದೆ, ಮತ್ತೆ ಪ್ರತಿಭಟನೆ ಮತ್ತಷ್ಟು ತೀವ್ರಗೊಳ್ಳುವಂತಹ ಸಾಧ್ಯತೆ ಇದೆ. ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಮುಂದೆ ಆಗ್ತಾ ಇರತಕ್ಕಂಥ ಪ್ರತಿಭಟನೆ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಜಂತರ್ ಮಂತರ್ ನಲ್ಲೂ ಕೂಡ ಸಿಜೆಪಿ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಈಗಾಗಲೇ ಅರವಿಂದ್ ಕೇಜ್ರಿವಾಲ್ ಕೂಡ ಜಂತರ್ ಮಂತರ್ಗೆ ತೆರಳಿದ್ದಾರೆ. ಜೊತೆಗೆ ಎನ್ಸಿಪಿ ನಾಯಕಿಯಾದಂತಹ ಸುಪ್ರಿಯಾ ಸುಳೆ ಅವರು ಕೂಡ ಪ್ರತಿಭಟನೆಯಲ್ಲಿ ಈಗ ಭಾಗಿಯಾಗಿರುವಂತಹದ್ದು. ಈಗ ದೆಹಲಿಯಲ್ಲಿ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡಿತಾ ಇದೆ. ನಿನ್ನೆ ವಿದ್ಯಾರ್ಥಿಗಳ ಮೇಲೆ ಆದಂತಹ ದಾಳಿ, ಸಂಘರ್ಷ ಏನಿದೆ, ಇದಾದ ನಂತರ ಸಾಕಷ್ಟು ಪ್ರತಿಭಟನೆ ತೀವ್ರತೆಯನ್ನ ಪಡಿತಾ ಇರುವಂತಹದ್ದು. ಒಂದ್ ಕಡೆ ವಿದ್ಯಾರ್ಥಿಗಳು ದೆಹಲಿಯ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ, ಇನ್ನೊಂದ್ ಕಡೆ ಪೊಲೀಸರು ಕೂಡ ಚಿಕಿತ್ಸೆಯನ್ನ ಪಡಿತಾ ಇರುವಂತದ್ದು. ಅಂದ್ರೆ ನಿನ್ನೆ ಒಂದು ದೊಡ್ಡ ಸಂಘರ್ಷವಾಯಿತು. ಈಗ ಕೇಂದ್ರ ಸರ್ಕಾರ ಕೂಡ ಈಗ ಸ್ವಲ್ಪ ಸೀರಿಯಸ್ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಕಳೆದ ಒಂದು ತಿಂಗಳಿಂದ ಯಾವುದೇ ರೀತಿಯಾದಂತಹ ಗಮನವನ್ನು ಕೂಡ ಕೇಂದ್ರ ಸರ್ಕಾರ ಹರಿಸಿರಲಿಲ್ಲ. ಸಾಮಾನ್ಯವಾಗಿ ದೆಹಲಿಯಲ್ಲಿ ಪ್ರತಿಭಟನೆಗಳು ನಡೀತಾ ಇರ್ತವೆ, ಇದು ಒಂದು ಕೂಡ ಅದೇ ರೀತಿಯಾದ ಪ್ರತಿಭಟನೆ ಅನ್ನುವಂತಹದನ್ನ ಕೇಂದ್ರ ಸರ್ಕಾರ ನೆಗ್ಲೆಕ್ಟ್ ಮಾಡಿತ್ತು. ಯಾವುದೇ ರೀತಿಯಂತ ಪ್ರತಿನಿಧಿಗಳನ್ನ ಈ ಪ್ರತಿಭಟನಾಕಾರರ ಜೊತೆ ಮಾತುಕತೆ ನಡೆಸಲಿಕ್ಕೆ ಕಳಿಸಿರ್ಲಿಲ್ಲ. ಆದ್ರೆ ನಿನ್ನೆ ಆದಂತಹ ಒಂದು ಪ್ರತಿಭಟನೆ ತೀವ್ರತೆಯನ್ನು ನೋಡಿ ಕೇಂದ್ರ ಸರ್ಕಾರ ಕೂಡ ಈಗ ಗಾಬರಿಗೊಂಡಿರುವಂತಹದ್ದು. ಹಾಗಾಗಿ ಜೆ.ಪಿ. ನಡ್ಡಾ ಅವರು ಆಸ್ಪತ್ರೆಗೆ ತೆರಳುತ್ತಾರೆ, ಅಲ್ಲಿ ಗಾಯಾಳುಗಳನ್ನ ಭೇಟಿಯನ್ನ ಮಾಡ್ತಾರೆ. ಈಗ ರಾಹುಲ್ ಗಾಂಧಿ ಅವರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅಂತಂದ್ರೆ ಈಗ ಕೇಂದ್ರ ಸಚಿವರಾದ ಜಿತೇಂದ್ರ ಸಿಂಗ್ ಅವರು ಬಂದು ಅವ್ರನ್ನ ಭೇಟಿ ಮಾಡ್ತಾರೆ, ಪ್ರತಿಭಟನೆಯನ್ನ ಕೈ ಬಿಡಿ ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ಕೊಳ್ತಾರೆ. ಅಂದ್ರೆ ಕೇಂದ್ರ ಸರ್ಕಾರ ಒಂದು ರೀತಿಯಾಗಿ ಸ್ಪಂದನೆಯನ್ನ ತೋರಿಸ್ತಾ ಇದೆ, ಸ್ವಲ್ಪ ರಿಯಾಕ್ಟ್ ಮಾಡ್ತಾ ಇದೆ ಅನ್ನುವಂಥದ್ದು ಅನ್ನಿಸ್ತು. ಈಗ ಕಾಂಗ್ರೆಸ್ ನಾಯಕರು ಕೂಡ ಪ್ರತಿಭಟನೆಯನ್ನ ಮತ್ತಷ್ಟು ತೀವ್ರ ತರದಲ್ಲಿ ಮಾಡ್ಲಿಕ್ಕೆ ಎಲ್ಲ ರೀತಿಯಂತ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾಕಂತಂದ್ರೆ ಇಷ್ಟು ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ಸೇರ್ತಾರೆ ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ, ಕೇಂದ್ರ ಸರ್ಕಾರವು ಕೂಡ ಊಹೆ ಮಾಡಿರಲಿಲ್ಲ, ಮತ್ತೆ ಪ್ರತಿಪಕ್ಷಗಳು ಕೂಡ ಇಷ್ಟು ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ಸೇರ್ತಾರೆ ಅನ್ನುವಂಥದ್ದನ್ನು ಕೂಡ ಊಹೆ ಮಾಡಿರಲಿಲ್ಲ. ಯಾವಾಗ ವಿದ್ಯಾರ್ಥಿಗಳ ಪ್ರಮಾಣ ಹೆಚ್ಚು ಸೇರ್ತು ಮತ್ತೆ ಇಡೀ ದೇಶಾದ್ಯಂತ ಚರ್ಚೆ ಆಗ್ಲಿಕ್ಕೆ ಶುರುವಾಯಿತು, ಇದು ನಿಜವಾದಂತ ವಿಚಾರ ಅನ್ನುವಂತ ನಿಟ್ಕೊಂಡು ಈಗ ಕಾಂಗ್ರೆಸ್ ಕೂಡ ಈಗ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹದ್ದು. ಹೀಗಾಗಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ, ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಮುಂದೆ, ಗೇಟ್ನ ಮುಂದೆ ಈಗ ಪ್ರತಿಭಟನೆಗೆ ಕುಳಿತಿರುವಂತಹದ್ದು. ಪ್ಲಾನ್ ಮಾಡ್ಕೊಂಡು ಬಂದು ಪ್ರತಿಭಟನೆ ಕೂರೋದಕ್ಕೆ ಒಂದ್ ವೇಳೆ ಪ್ಲಾನ್ ಮಾಡಿದ್ದೆ ಆದ್ರೆ ಅವಕಾಶವನ್ನ ಅಲ್ಲಿ ಪೊಲೀಸರು ಕೊಡ್ತಾ ಇರಲಿಲ್ಲ, ಮತ್ತೆ ಅಲ್ಲಿ ತನಕ ಬರೋದಕ್ಕೆ ಬಿಡ್ತಾ ಇರಲಿಲ್ಲ. ಹೀಗಾಗಿ ಪ್ಲಾನ್ ಇಲ್ದಲೆ ಏಕಾಏಕಿ ಬಂದು ಈಗ ಪ್ರತಿಭಟನೆಯಲ್ಲಿ ಈಗ ಕೂತಿರುವಂತಹದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಮುಂದೆ ಧರಣಿಯನ್ನ ಮಾಡ್ತಾ ಇರುವಂತಹದ್ದು. ಹಾಗಾಗಿ ಈಗ ಪೊಲೀಸರು ಕೂಡ ಅವರನ್ನ ಜಬರ್ದಸ್ತ್ ಮಾಡಿ ಅವ್ರನ್ನ ಎತ್ಕೊಂಡು ಹೋಗಕ್ಕೂ ಕೂಡ ಕಷ್ಟ ಆಗುತ್ತೆ. ಮತ್ತೆ ಒಂದ್ ವೇಳೆ ಸಂಘರ್ಷ ಏನಾದ್ರು ಒಂದು ಮತ್ತೆ ಶುರುವಾದಲ್ಲಿ ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು, ವಿದ್ಯಾರ್ಥಿಗಳು ಮತ್ತೊಂದು ಸುತ್ತಿನ ಹೋರಾಟವನ್ನ ನಡೆಸುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಬಹಳಷ್ಟು ಎಚ್ಚರಿಕೆಯಿಂದ ಕೇಂದ್ರ ಸರ್ಕಾರ ತನ್ನ ಪ್ರತಿನಿಧಿಗಳನ್ನ ಕಳಿಸಿದೆ. ಮಾತುಕತೆಯ ಮೂಲಕ ರಾಹುಲ್ ಗಾಂಧಿ ಅವರನ್ನ ಮನವೊಲಿಸುವ ಪ್ರಯತ್ನವನ್ನ ಮಾಡ್ತಾ ಇದೆ. ಆದ್ರೆ ರಾಹುಲ್ ಗಾಂಧಿ ಅವರು ಈ ಪ್ರತಿಭಟನೆಯಿಂದ ಹಿಂದೆ ಸರಿಲಿಕ್ಕೆ, ಧರಣಿಯಿಂದ ಹಿಂದೆ ಸರಿಲಿಕ್ಕೆ ಒಪ್ತಾ ಇಲ್ಲ. ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು, ನಾಯಕರಾಗಿರ್ಬೋದು, ನರೇಂದ್ರ ಮೋದಿ ಅವರ ನಿವಾಸದ ಮುಂದೆ ಈಗ ಕುಳಿತು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂತಹದ್ದು. ಮಾಲ್ತೇಶ್, ಥ್ಯಾಂಕ್ ಯು ಹರೀಶ್.